ಹೋಗ್ತೀಯ ಸಾಗರಕ್ಕೆ ಬರಲ್ಲಪ್ಪ. ಎಲ್ಲರೂ ಹುಷಾರ ನೆಗೆಟಿವ್ ಮಾಡ್ತಾರೆ. ನಿಲ್ಲಿಸಿ ಅಲ್ಲ ಮೂರ್ತಿ ಇಲ್ಲ ಫ್ರಂಟ್ ಓಂ ಶಾಂತಿ 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 ಮತ್ತೆ ಒಂದು ಕಡೆ ಆಯ್ತು ಆ ಕಡೆ ಆಯ್ತು ಈ ಕಡೆ ಆಯ್ತು ಮೂರು ಸಲ ಚೇಂಜ್ ಮಾಡಿದ್ರೆ ಶುಭಂ 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 ಲಕ್ಷ್ಮೀನಾರಾಯಣ ಧ್ಯಾನ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸ್ವೀಕಾರ ಮಾಡಿರ್ತಕ್ಕಂಥ ದಿನವನ್ನ ಸಂವಿಧಾನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ರಾಷ್ಟ್ರೀಯ ಜನ್ಮ 125ನೆಯ ಜನ್ಮ ದಿನಾಚರಣೆಯ ಸವಿ ನೆನಪಿಗಾಗಿ ಈ ದಿನವನ್ನ ಸಂವಿಧಾನ ದಿನ ಅಂತೇಳಿ ಇಡೀ ಭಾರತದಾದ್ಯಂತ ಇದೆ. ಕಡ್ಡಾಯವಾಗಿ ಮಾಡಬೇಕು. ಪೇರೆಂಟ್ಸ್ ತಪ್ಪಿಸ್ಕೊಂಡು ಓಡಾಡ್ತಾರೆ ಮಕ್ಕಳನ್ನ. ಎಲ್ಲ ಕಡೆನೂ ಮಾಡಬೇಕು. ನನ್ನ ಪ್ರಕಾರ ನಾನು ಹೇಳಿದರೆ ಮಕ್ಕಳಿಗೆ ನೀವು ಎಜುಕೇಷನ್ ಕೊಡಲಿಲ್ಲ ಅಂದರೆ ತಪ್ಪು. ಸಂವಿಧಾನ ಇದು ಹಾಕ್ತಾ ಇದ್ದೀವಲ್ಲ, ಏನು ಹಾಕಿದ್ದೀವಿ ನಾವಲ್ಲಿ? ದೇ ಆರ್ ಆಲ್ ಪಾರ್ಟ್ ಆಫ್ ದ ಹೋಲ್ ಸಿಸ್ಟಮ್. ಕಲಿಕೆ ಬರಲೇಬೇಕು. ಆದರೆ ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಬರೀ ಇಲಾಖೆ ಅಲ್ಲ, ಜನಪ್ರತಿನಿಧಿಗಳ ಸಹಕಾರ ಬೇಕು, ಪಕ್ಷದ ಮುಖಂಡರ ಸಹಕಾರ ಬೇಕು, ಹೆತ್ತಿರ್ತಕ್ಕಂಥ ತಂದೆಯವರು ತಾಯಿಯವರು, ಅದಕ್ಕಿಂತ ದೊಡ್ಡವರು ಇನ್ಯಾರೂ ಇಲ್ಲ. ಮಕ್ಕಳಿಗೆ ಅವ್ರು ಆ ಜವಾಬ್ದಾರಿ ತಗೋಬೇಕು. ಅದಕ್ಕೆ ನಾನು ಎಲ್ಲೇ ಹೋದ್ರೂ ಮಕ್ಕಳಿಗೆ ಶಾಲೆಗೆ ಸೇರಿಸೋದು ಮುಖ್ಯ ಅಲ್ಲ, ಸೇರಿಸೋದಕ್ಕಿಂತ ದಿನ ಶಾಲೆಗೆ ಅವ್ರನ್ನ ಕಳಿಸ್ಬೇಕು. ಅವ್ರು ಮಲಗಿದ್ರು ಪರವಾಗಿಲ್ಲ, ಕ್ಲಾಸಲ್ಲಿ ನಾವು ಎಬ್ಬಿಸಿ ಅವರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಾವು ಸ್ಟಾರ್ಟ್ ಆಗಿದೆ. ಅವ್ರಿಗೆ ಏನೇನು ಅವ್ರಿಗೆ ತಲೆ ಕೆಟ್ಟಿದೆ, ಅವ್ರಿಗೆ ಏನು ಬೇಕಾದ್ರೆ ಮಾಡ್ತಾರೆ ಮನಸ್ಸಿಗೆ ಬಂದಾಗ. ಜನರು ಹಾಳಾಗಿದ್ರೆ ಏನಂತೆ, ಧರ್ಮಗಳಲ್ಲಿ ಭೇದ ಭಾವ ಆದರೆ ಏನಂತೆ ನೋಡಿದ್ರಲ್ಲ ನಿನ್ನೆ ಯಾರು ಅಧ್ಯಕ್ಷರು ವಸ್ತು ಬಗ್ಗೆ ಕೊಟ್ಟಿದ್ರು, ಈಗ ಅವ್ರಿಗೇ ರಿವರ್ಸ್ ಆಗಿಬಿಟ್ಟಿದೆ. ಯಾವಾಗಲೂ ಅಷ್ಟೇ ಸ್ವಾರ್ಥಕ್ಕೆ ನೀವು ರಾಜಕಾರಣ ಮಾಡಿದರೆ ಒಂದು ದಿವಸ ಸಿಕ್ಕಾಕೊಳ್ತೇನೆ ಅನ್ನೋದಕ್ಕೆ ನಿನ್ನೆ ಆ ಅಧ್ಯಕ್ಷರ ಉದಾಹರಣೆ. ಅದರಲ್ಲೂ ಅಷ್ಟೇ ನೋ ರಿಯಲ್ ಎಸ್ಟೇಟು ಅಂತ ಹೇಳ್ತಾರೆ. ಯಾಕೆ ಅವಾಗೇನು ಅಧಿಕಾರ ಸರ್ಕಾರ ಇದ್ದಾಗ ಏನು ಕತ್ತಕಾಯ್ತಿದ್ರಂತ ಇವರು? ಸರ್ಕಾರ ಅವ್ರದ್ದೇ ಇತ್ತಲ್ಲ, ಇವರೆಲ್ಲ ಡಿಸೈಡ್ ಮಾಡಿಬಿಟ್ರಂತ ಎಲ್ಲ ವಕ್ತು ಇದರಲ್ಲಿ ಮತ್ತೆ ಇವ್ರು ಮಾಡೋರು ಅಂತ. ಅವ್ರು ಏನಂದರೆ ಈಗ ಹೇಳ್ಕೊಂಡು ನುಣ್ಸ್ಕೋಬೇಕು, ಹೋಗ್ಬೇಕು, ಕೆಲಸ ಇಲ್ಲೀಗ ಒಂದು ಏನೋ ಒಂದು ಪೋಸ್ಟ್ ಕೊಡ್ಬೇಕಲ್ಲ ಟಿ ವಿಯಲ್ಲಿ, ಎಲ್ಲ ಶಾಲೆಗಿಲ್ಲ ಹಕ್ಕಿಂದ. ಯಾವಾಗ ಕಟ್ಟಿದ್ರಂತ್ರಿ ಬಿ ಜೆ ಪಿನ ಅವರು? ನಾನಾದರೂ ಪಕ್ಷಕ್ಕೆ ಹೋಗಿ ನಿಂತು ಸೋತು ಬಂದಿದ್ದೀನಿ ಅಲ್ಲಿ. ಇವರು ಎಂಥದ್ದು ಇಲ್ಲಿ, ಇವರು ಪಕ್ಷನ ಬಾಟನೂ ಹಿಡಿದವರಲ್ಲ. ಒಂದೇ ಸತಿ ಯಾವಾಗ ಬೇಕು ಅವಾಗ ಮೋದಿ ಫೋಟೋ ಹಾಕಿರ್ತಾರೆ, ಯಾವಾಗ ಬೇಕು ಇನ್ನೊಬ್ರು ಫೋಟೋ ಹಾಕಿರ್ತಾರೆ. ಯಾರು ಏನು ಬೇಕಾದ್ರೆ ಹೇಳ್ತಾರೆ, ಅವ್ರ ಪಕ್ಕನೇ ಹೋಗಿ ಕೂತ್ಕೊತಾರೆ. ಮಾನ ಮರ್ಯಾದೆ ಬಿಟ್ಟಿರೋರಿಗೆ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಬಿಟ್ಬಿಟ್ಟು. ಓಕೆ, ಥ್ಯಾಂಕ್ ಯು.